1977 ಮಾರ್ಚ್ 21ರಂದು ಲೋಕಸಭೆ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಮತ್ತು ಅವರ ಮಗ ಸಂಜಯ್ ಗಾಂಧಿಯವರ ಸೋಲಿನ ನಂತರ 21 ತಿಂಗಳ ಸುದೀರ್ಘ ತುರ್ತು ಪರಿಸ್ಥಿತಿ ಕೊನೆಗೊಂಡಿತು. 1975 ಜೂನ್ 12ರಂದು ಅಲಹಾಬಾದ್ ಹೈಕೋರ್ಟ್ ರಾಯ್ಬರೇಲಿಯ ಚುನಾವಣಾ ಪ್ರಚಾರದಲ್ಲಿ ಸರ್ಕಾರಿ ಯಂತ್ರಗಳನ್ನು ದುರುಪಯೋಗಪಡಿಸಿಕೊಂಡ ಆರೋಪದ ಮೇಲೆ ಆಗಿನ ಪ್ರಧಾನಿ ಇಂದಿರಾ ಗಾಂಧಿಯವರ ಚುನಾವಣೆಯನ್ನು ತಿರಸ್ಕರಿಸಿದಾಗ ಮತ್ತು 6 ವರ್ಷಗಳ ಕಾಲ ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ನಿರ್ಬಂಧಿಸಿದಾಗ ತುರ್ತು ಪರಿಸ್ಥಿತಿಯ ಅಡಿಪಾಯವನ್ನು ಹಾಕಲಾಯಿತು. ಅದೇ ಸಮಯದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಗೆ ಕೆಲವು ಗಂಟೆಗಳ ಮೊದಲು 1975 ಜೂನ್ 25ರಂದು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಜಯಪ್ರಕಾಶ್ ನಾರಾಯಣ್ ಅವರ ಸಾರ್ವಜನಿಕ ಸಭೆ ನಡೆದಿತ್ತು. ಇಂದಿರಾ ಅವರ ಭ್ರಷ್ಟಾಚಾರ, ನಿರುದ್ಯೋಗ ಸಮಸ್ಯೆ ಮತ್ತು ಹಣದುಬ್ಬರದ ವಿರುದ್ಧ ಜೆಪಿ ಭಾಷಣ ಮಾಡಿದ್ದರು. ಇದರಿಂದಾಗಿ ತಮ್ಮ ಸಿಂಹಾಸನಕ್ಕೆ ಅಪಾಯ ಎದುರಾಗಬಹುದು ಎಂದು ಇಂದಿರಾ ಗಾಂಧಿ ಭಾವಿಸಿದ್ದರು. ಆದರೆ ಇಂದಿರಾ ಸುಲಭವಾಗಿ ಕುರ್ಚಿ ಖಾಲಿ ಮಾಡುವ ಮನಸ್ಥಿತಿಯಲ್ಲಿ ಇರಲಿಲ್ಲ. ಅದರ ನಂತರ ಇಂದಿರಾ ಗಾಂಧಿಯವರು ಜೂನ್ 25-26ರ ಮಧ್ಯರಾತ್ರಿಯಲ್ಲಿ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಲು ನಿರ್ಧರಿಸಿದರು. ಮಧ್ಯರಾತ್ರಿಯೇ ಇಂದಿರಾರ ತುರ್ತು ಪರಿಸ್ಥಿತಿಯ ನಿರ್ಧಾರಕ್ಕೆ ಅಂದಿನ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹ್ಮದ್ ಸಹಿ ಹಾಕಿದರು. ಆ ಬಳಿಕ 1975 ಜೂನ್ 26ರಂದು ಬೆಳಗ್ಗೆ ಇಂದಿರಾ ಗಾಂಧಿಯವರ ಧ್ವನಿಯಲ್ಲಿ ರೇಡಿಯೋದಲ್ಲಿ ಸಂದೇಶವೊಂದು ಕೇಳಿಬಂತು. ಸೋದರ ಸೋದರಿಯರೇ, ರಾಷ್ಟ್ರಪತಿಗಳು ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ ಎಂಬುದಾಗಿ ಆ ಘೋಷಣೆಯಾಗಿತ್ತು. ಈ ಘೋಷಣೆಯ ನಂತರ ಪ್ರಜಾಪ್ರಭುತ್ವವನ್ನು ಒತ್ತೆಯಾಳಾಗಿ ತೆಗೆದುಕೊಳ್ಳಲಾಯಿತು, ಪತ್ರಿಕೆಗಳಿಗೆ ಬೀಗ ಹಾಕಲಾಯಿತು ಮತ್ತು ಪ್ರಜಾಪ್ರಭುತ್ವದ ಬೆಂಬಲಿಗರನ್ನು ಜೈಲಿಗೆ ಹಾಕಲಾಯಿತು. ತುರ್ತು ಪರಿಸ್ಥಿತಿಯ ಈ ಕರಾಳ ಅವಧಿ ಕಾಂಗ್ರೆಸ್ಗೆ ಮಾರಕವಾಗಿತ್ತು. 1977 ಮಾರ್ಚ್ 16ರಂದು ನಡೆದ ಲೋಕಸಭೆ ಚುನಾವಣೆಯಲ್ಲಿ ಇಂದಿರಾ ಮತ್ತು ಸಂಜಯ್ ಇಬ್ಬರೂ ಸೋತರು. ತುರ್ತು ಪರಿಸ್ಥಿತಿ ಮುಗಿಯಿತು. ಕಾಂಗ್ರೆಸ್ ಕೇವಲ 153 ಸ್ಥಾನಗಳಿಗೆ ಕುಸಿಯಿತು ಮತ್ತು ಜನತಾ ಪಕ್ಷವು ದೇಶದಲ್ಲಿ ಸರ್ಕಾರವನ್ನು ರಚಿಸಿತು. ಮಾರ್ಚ್ 24ರಂದು ಮೊರಾರ್ಜಿ ದೇಸಾಯಿ ಅವರು ದೇಶದ 4ನೇ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. 90ರ ದಶಕದಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಾಶ್ಮೀರಿ ಪಂಡಿತರನ್ನು ಇಸ್ಲಾಮಿಕ್ ಭಯೋತ್ಪಾದಕರು ಕಣಿವೆಯನ್ನು ತೊರೆಯುವಂತೆ ಒತ್ತಾಯಿಸಿದರು. ಮಾತ್ರವಲ್ಲದೆ ಅನೇಕ ಕಾಶ್ಮೀರಿ ಪಂಡಿತರನ್ನು ಬರ್ಬರವಾಗಿ ಕೊಲ್ಲಲಾಯಿತು. ಈ ಅನುಕ್ರಮದಲ್ಲಿ 1997 ಮಾರ್ಚ್ 21ರಂದು ಬುದ್ಗಾಮ್ ಜಿಲ್ಲೆಯ ಸಂಗ್ರಾಂಪೋರಾ ಗ್ರಾಮದಲ್ಲಿ 7 ಕಾಶ್ಮೀರಿ ಪಂಡಿತರನ್ನು ಮೂಲಭೂತವಾದಿಗಳು ಕೊಂದರು. ಈ ಘಟನೆಯನ್ನು ಸಂಗ್ರಾಂಪೋರಾ ಹತ್ಯಾಕಾಂಡ ಎಂದು ಕರೆಯಲಾಗುತ್ತದೆ. ಕಾಶ್ಮೀರಿ ಪಂಡಿತರನ್ನು ಕೊಲ್ಲುವ ಪ್ರಕ್ರಿಯೆ ಅಲ್ಲಿಗೆ ನಿಲ್ಲಲಿಲ್ಲ. ಇದಾದ ನಂತರ ಕಣಿವೆಯಲ್ಲಿ ಅನೇಕ ಕೊಲೆಗಳು ನಡೆದವು. ಇತಿಹಾಸದಲ್ಲೇ ಅತ್ಯಂತ ಅನಾಗರಿಕ ಕ್ರೌರ್ಯವನ್ನು ಕಂಡ ನಂತರ ಕಾಶ್ಮೀರಿ ಪಂಡಿತರ ವಲಸೆಯು ಪ್ರಾರಂಭವಾಯಿತು. ಕಾಶ್ಮೀರಿ ಪಂಡಿತರು ಜಮ್ಮು ಮತ್ತು ದೇಶದ ಇತರ ಪ್ರದೇಶಗಳಲ್ಲಿ ನಿರಾಶ್ರಿತರ ಶಿಬಿರಗಳಲ್ಲಿ ವಾಸಿಸುವಂತೆ ಮಾಡಲಾಯಿತು. ಫಿಲಂಫೇರ್ ಪ್ರಶಸ್ತಿಗಳನ್ನು ಮೊದಲ ಬಾರಿಗೆ 1954 ಮಾರ್ಚ್ 21ರಂದು ನೀಡಲಾಯಿತು. ಮೊದಲ ಬಾರಿಗೆ ಈ ಪ್ರಶಸ್ತಿಗಳನ್ನು ಕೇವಲ 5 ವಿಭಾಗಗಳಲ್ಲಿ ನೀಡಲಾಗಿತ್ತು. ದೋ ಬೀಘಾ ಜಮೀನ್ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಪಡೆಯಿತು ಮತ್ತು ಈ ಚಿತ್ರದ ನಿರ್ದೇಶಕ ಬಿಮಲ್ ರಾಯ್ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಪಡೆದರು. ಹಾಗೆಯೇ ಬೈಜು ಬಾವ್ರಾದ ನಟಿ ಮೀನಾ ಕುಮಾರಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಪಡೆದರು ಮತ್ತು ಅದೇ ಚಿತ್ರದ ತೂ ಗಂಗಾ ಕಿ ಮೌಜ್ ಮೈ ಜಮುನಾ ಕಿ ಧಾರಾ ಹಾಡಿಗೆ ನೌಶಾದ್ ಅತ್ಯುತ್ತಮ ಸಂಗೀತ ಪ್ರಶಸ್ತಿ ಪಡೆದರು. ಅಲ್ಲದೆ ದಾಗ್ ಚಿತ್ರಕ್ಕಾಗಿ ದಿಲೀಪ್ ಕುಮಾರ್ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದರು. ದೇಶದಲ್ಲಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಮತ್ತು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗಳ ನಂತರ ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಹಿಂದಿ ಚಿತ್ರರಂಗದ ಅತ್ಯಂತ ಜನಪ್ರಿಯ ಮತ್ತು ಪ್ರತಿಷ್ಠಿತ ಪ್ರಶಸ್ತಿ ಎಂದು ಪರಿಗಣಿಸಲಾಗಿದೆ. 1990 ಮಾರ್ಚ್ 21ರಂದು ನಮೀಬಿಯಾ ದಕ್ಷಿಣ ಆಫ್ರಿಕಾದಿಂದ ಸಂಪೂರ್ಣವಾಗಿ ಸ್ವತಂತ್ರವಾಯಿತು. ನಮೀಬಿಯಾ 106 ವರ್ಷಗಳ ಕಾಲ ಜರ್ಮನ್ ಮತ್ತು ದಕ್ಷಿಣ ಆಫ್ರಿಕಾದ ಆಳ್ವಿಕೆಯಲ್ಲಿತ್ತು. ಇಂದು ಆಫ್ರಿಕಾ ಖಂಡದ ದಕ್ಷಿಣ ಭಾಗದಲ್ಲಿರುವ ನಮೀಬಿಯಾ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರವೂ ಆಗಿದೆ. ನಮೀಬಿಯಾ ವನ್ಯಜೀವಿ ಸಂರಕ್ಷಣೆಗೆ ಹೆಸರುವಾಸಿಯಾಗಿದೆ. ವಿಶ್ವದ ಅತಿ ದೊಡ್ಡ ಚಿರತೆಗಳು ಇಲ್ಲಿ ವಾಸಿಸುತ್ತವೆ. ನಮೀಬಿಯಾದಲ್ಲಿ ಅಟ್ಲಾಂಟಿಕ್ ಸಾಗರವು ಪಶ್ಚಿಮ ಕರಾವಳಿ ಮರುಭೂಮಿಯನ್ನು ಸಂಧಿಸುವ ಸ್ಥಳವೂ ಇದೆ. ಇದನ್ನು ವಿಶ್ವದ ಅತ್ಯಂತ ಹಳೆಯ ಮರುಭೂಮಿ ಎಂದು ಪರಿಗಣಿಸಲಾಗಿದೆ. ಈ ಮರುಭೂಮಿಯು 5.5 ಕೋಟಿ ವರ್ಷಗಳಷ್ಟು ಹಳೆಯದು ಎಂದು ಹೇಳಲಾಗುತ್ತದೆ. ಈ ಮರುಭೂಮಿಯನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಲ್ಲಿ ಸೇರಿಸಲಾಗಿದೆ.
ಇಂದು ಅಂದರೆ ಮಾರ್ಚ್ 21ರಂದು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು ಆಚರಿಸಲಾಗುತ್ತಿದೆ. ಈ ದಿನವನ್ನು ಆಚರಿಸುವ ಉದ್ದೇಶವು ಅರಣ್ಯಗಳು ಮತ್ತು ಅವುಗಳ ಪ್ರಾಮುಖ್ಯತೆಯ ಬಗ್ಗೆ ಜಾಗೃತಿ ಮೂಡಿಸುವುದಾಗಿದೆ. ಮೊದಲ ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು 2013ರ ಮಾರ್ಚ್ 21ರಂದು ಆಚರಿಸಲಾಯಿತು.